ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. To announce in front of the media that I am very safe today. ಯಾಕೆಂದರೆ ಇವತ್ತು ನಾನು ಪ್ರೊಡ್ಯೂಸರ್ ಆಗಿದ್ದೀನಿ, ನಾಳೆ ಇನ್ನೊಬ್ರು ಯಾರೋ ನನ್ನನ್ನು ನಂಬಿ ದುಡ್ಡು ಹಾಕ್ಬೋದು. ಇವತ್ತು ನಾವು ನನ್ನ ಮೇಲೆ ಎಷ್ಟು ದುಡ್ಡು ಹಾಕಬೇಕು, ಅವರ ಒಂದು ರಿಕವರಿ ಲೆವೆಲ್ಸ್ ಮಾರ್ಜಿನ್ಸ್ ಏನಿದೆ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಸ್ ಎ ಹೀರೋ ನಾನು ನೆಮ್ಮದಿಯಾಗಿ ಮನೆಯಲ್ಲಿ ಮಲ್ಕೋಬೇಕು ಅಂತ ಹೇಳಿದ್ರೆ ನೈಟು ನನಗೆ ನನ್ನ ಪ್ರೊಡ್ಯೂಸರ್ ಸೇಫ್ ಆಗಿರ್ಬೇಕು. ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನಾನೇ ಪ್ರೊಡ್ಯೂಸರು ಆದರೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಯಾರಿಗೆ ನಾನು ಸಿನಿಮಾ ಸೈನ್ ಮಾಡಿದ್ರು ಕೂಡ ಜವಾಬ್ದಾರಿಯುತವಾಗಿ ಅವ್ರಿಗೆ ಏನು ಮಾರ್ಜಿನ್ಸ್ ಅವರ ಒಂದು ಪ್ರಾಫಿಟ್ ಲೆವೆಲ್ ಇರಬೇಕು, ಅದನ್ನ ಯಾವ ರೀತಿ ವರ್ಕೌಟ್ ಮಾಡಬೇಕು ಅದನ್ನು ಕುತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ಮಾಡ್ತೀವಿ ಸರ್. ಖಂಡಿತವಾಗ್ಲೂ ಸರ್, ಇಟ್ ವಾಸ್ ಎ ಓವರ್ ಶೂಟ್ ಆಫ್ ಬಡ್ಜೆಟ್. ಬಟ್ ನಾನು ಯಾವುದೇ ರೀತಿ ಬ್ಲೇಮ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಸ್ಪೆಷಲಿ ನಮ್ಮ ತಂದೆಯವರ ಒಂದು ಎಫರ್ಟ್ ಏನಿತ್ತಲ್ಲ, ಮಗನಿಗೋಸ್ಕರ ಕೊಟ್ಟಂತ ಗಿಫ್ಟ್ ಅದು ಆ ಸಿನಿಮಾ. ಸೊ ಅದನ್ನ ಬದಿಗಿಟ್ಟು ಇವಾಗ ನಾನು ಐ ಆಮ್ ಜಸ್ಟ್ ಪ್ಯೂರ್ಲಿ ಲುಕಿಂಗ್ ಅಟ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಎಸ್ ಸರ್ ಡೆಫಿನೆಟ್ಲಿ. ಕ್ವಾಲಿಟಿ ನಿಮ್ಗೆ ಅದೇ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಖಂಡಿತವಾಗ್ಲೂ ಇದು ಒಂದು ಕ್ವಾಲಿಟಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಕ್ವಾಲಿಟಿ ಲೈಕ್ ಜಾಗ್ವಾರ್. ಖಂಡಿತವಾಗ್ಲೂ ಸರ್, ಒಂದು ಮಾತ್ರ ನಾನು ಎದೆ ತಟ್ಕೊಂಡು ಹೇಳ್ಬಲ್ಲೆ ಈ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಜಾಗ್ವಾರ್ ಕೊಟ್ಟ ನಂತರ ಎಲ್ಲ ಒಂದ್ ಕಡೆ ಪ್ರೆಷರ್ಸ್ ಜಾಸ್ತಿ. ಆ ಮಟ್ಟದ ಒಂದು ಮೇಕಿಂಗ್ ತೋರಿಸಿದ್ಮೇಲೆ ಮತ್ತೊಮ್ಮೆ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನನ. ಸೊ ಆ ನಿರೀಕ್ಷೆ ಕಾಪಾಡ್ಕೊಂಡಿದೀವಿ ಅನ್ನೋ ಒಂದು ಭರವಸೆ ಇದೆ ನನಗೆ. ರೀಮೇಕ್ ಅಲ್ಲ, ಇದು ಇನ್ನು ಸದ್ಯಕ್ಕೆ ಇವಾಗ ಪ್ಲಾನ್ ಮಾಡಿಲ್ಲ ಸರ್. ಏನಂದ್ರೆ ಈಗ ಫಿಲ್ಮ್ ರಿಲೀಸ್ ಆಗ್ಬೇಕು ಫಸ್ಟ್, ಮೈನ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಸರ್. ಎರಡನೇದೇನಂದ್ರೆ ಹಿಂದಿನೂ ಅಷ್ಟೇ ಸರ್. ಆಕ್ಚುಲಿ ಟೀಸರ್ ಲಾಂಚ್ ಆದಾಗ ಅವತ್ತು ನಮ್ಮ ಹಿಂದಿ ಮಾರ್ಕೆಟ್ ತುಂಬಾ ಕಡಿಮೆ ಇತ್ತು. ಅವತ್ತೇ ಹೈಯೆಸ್ಟ್ ಪ್ರೈಸ್ಗೆ ತಗೊಂಡ್ರು ಹಿಂದಿ ರೈಟ್ಸ್, ಏನು ರೀಮೇಕ್ ರೈಟ್ಸ್, ದಟ್ ಇಸ್ ಕಾಲ್ಡ್ ಡಬ್ಬಿಂಗ್ ಅಂತ. ರೀಮೇಕ್ ರೈಟ್ಸ್ ಇನ್ನ ಕೊಟ್ಟಿಲ್ಲ ಹಿಂದಿದು. ಇವಾಗ ಅದು ಅಪ್ರೋಚ್ ಮಾಡ್ತಾ ಇದಾರೆ ನಮಗೆ ಸರ್, ಎಲ್ಲ ಬರ್ತಾ ಇದಾರೆ. ಬಟ್ ಏನಂದ್ರೆ ಅದೆಲ್ಲ ಫಿಲ್ಮ್ ರಿಪೋರ್ಟ್ ಬಂದ್ಮೇಲೆ ಒಳ್ಳೆ ಪ್ರೈಸ್. ಯಾಕಂದ್ರೆ ಇವಾಗ ಕೇಳ್ತಾರ ಪ್ರೈಸ್ ಅದೇ ಆಲ್ರೆಡಿ ನಾವು ಲಾಭದಲ್ಲಿದ್ದೀವಿ. ನಾವು ರಿಸ್ಕ್ ಇದ್ರೆ ನಾವು ಫೈನಾನ್ಸ್ ತಗೊಂಡಿದ್ದೀವಿ ಸಿನಿಮಾಗೆ ಅಂತಂದ್ರೆ ಅವ್ರ ರಿಕವರಿಗೋಸ್ಕರ ಏನು ನಾವು ಕೇಳಿದ ರೇಟ್ ಕೊಡಬೇಕು ಅಂತ ಸರ್. ಜಾಗ್ವಾರಲ್ಲಿ ನಮ್ಗೇನು ಲಾಸ್ ಅಂತ ಏನಿಲ್ಲ ಸರ್. ಓಪನ್ ಆಗಿ ಹೇಳ್ಬೇಕಂದ್ರೆ, ಟು ಬಿ ಆನೆಸ್ಟ್ ವಿತ್ ಯು, ಈಗೂ ಹೇಳ್ತೀವಿ ಸರ್, ಮಲಯಾಳಂ ಮತ್ತು ತಮಿಳು ಈಗೂ ಕೂಡ ನಾವು ರೀಮೇಕ್ ರೈಟ್ಸ್ ಈಗ ಸೇಲ್ ಮಾಡ್ತೀವಿ ಸರ್ ಆಫ್ಟರ್ 2 years. ಸರ್ ಪ್ರೈಸ್ ನಿಮ್ಗೆ ಈಗ ಹೇಳೋದು ಬೇಡ, ನಿಮ್ಗೆಲ್ಲ ಗೊತ್ತು ಆಲ್ರೆಡಿ. 5.5 crores ನಿಮ್ಗೆಲ್ಲ ಗೊತ್ತು. ಪ್ರೊಡಕ್ಷನ್ ಯಾರು ಸರ್? ಅದಿಲ್ಲ ಸರ್, ಅವ್ರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಮಾತುಕತೆ